ನಿಮ್ಮ ಖಾತೆಗೆ ಪ್ರತಿ ತಿಂಗಳು 2 ಇಲಾಖೆಗಳಿಂದ ನೇರವಾಗಿ 6,000 ರೂಪಾಯಿ ಬರುತ್ತಿದೆಯಾ? ಆದರೆ ಇದು ನಿಜವೇ ಅಥವಾ ಮೋಸದ ಸುದ್ದಿಯೇ? ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಪಿಂಚಣಿ ಯೋಜನೆಗಳ ಬಗ್ಗೆ ಇತ್ತೀಚಿನ ನಿಜವಾದ ಅಪ್ಡೇಟ್ಗಳನ್ನು ತಿಳಿಸುತ್ತೇವೆ. ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವಾ ಮಹಿಳೆಯರು, ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳು ಏನು, ಎಷ್ಟು ಮೊತ್ತ ಬರುತ್ತಿದೆ, ಯಾವಾಗ ಬರುತ್ತಿದೆ ಮತ್ತು ನಿಮ್ಮ ಹಣ ಏಕೆ ಬರಲಿಲ್ಲ ಎಂಬುದರ ಬಗ್ಗೆ ಸಂಪೂರ್ಣ ವಿವರ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡದಿದ್ದರೆ ನಿಮ್ಮ ಭವಿಷ್ಯದ ಸುರಕ್ಷತೆಗೆ ಸಂಬಂಧಿಸಿದ ಮಹತ್ವದ ಮಾಹಿತಿಯನ್ನು ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಪಿಂಚಣಿ ಹಣ ಬಂದಿದೆಯಾ ಇಲ್ಲವೇ ಎಂದು ತಿಳಿಸಿ. ಇದರಿಂದ ಇತರರಿಗೂ ಸಹಾಯವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಈ ಯೋಜನೆಗಳ ಬಗ್ಗೆ ತಿಳಿಯದೇ ಇದ್ದರೆ ಏನಾಗುತ್ತದೆ? ಹಿರಿಯ ನಾಗರಿಕರ ಪಿಂಚಣಿ ಎಷ್ಟು? ಅದು ನಿಯಮಿತವಾಗಿ ಬರುತ್ತಿದೆಯಾ? ಅಂಗವಿಕಲರಿಗೆ ಹೆಚ್ಚುವರಿ ಸಹಾಯ ಇದೆಯಾ? ವಿಧವಾ ಮಹಿಳೆಯರು ಏನು ಮಾಡಬೇಕು? ಕಟ್ಟಡ ಕಾರ್ಮಿಕರಿಗೆ 3,000 ರೂಪಾಯಿ ನಿಜವೇ? ಮತ್ತು ಅಸಂಘಟಿತ ಕಾರ್ಮಿಕರು ಈಗಲೇ ನೋಂದಾಯಿಸಿಕೊಂಡರೆ 60 ವರ್ಷದ ನಂತರ 3,000 ರೂಪಾಯಿ ಗ್ಯಾರಂಟಿ ಸಿಗುತ್ತದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಈ ವಿಡಿಯೋವನ್ನು ಮಿಸ್ ಮಾಡಬೇಡಿ. ಇಂದು 2026ರಲ್ಲಿ ಕರ್ನಾಟಕ ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳು ಹೊಸ ಆಯಾಮ ಪಡೆದಿವೆ. ಹೆಚ್ಚಿನ ಬಜೆಟ್ ಹಂಚಿಕೆ, ವೇಗವಾದ ವಿತರಣೆ, ಆಧಾರ್ ಲಿಂಕ್ ಮತ್ತು ಡಿಬಿಟಿ ಮೂಲಕ ನೇರ ಜಮಾ ಇದು ಎಲ್ಲರಿಗೂ ದೊಡ್ಡ ಆಶ್ವಾಸನೆಯಾಗಿದೆ. ಮೊದಲು ಹಿರಿಯ ನಾಗರಿಕರ ಪಿಂಚಣಿಯ ಬಗ್ಗೆ ಮಾತನಾಡೋಣ. 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಸಾಮಾಜಿಕ ಭದ್ರತಾ ಯೋಜನೆಯಡಿ ಮಾಸಿಕ ಪಿಂಚಣಿ ನೀಡಲಾಗುತ್ತಿದೆ. ಇದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆಯಂತಹ ಕೇಂದ್ರ ಮತ್ತು ರಾಜ್ಯ ಯೋಜನೆಗಳ ಮೂಲಕ ಲಭ್ಯವಿದೆ. ಸರ್ಕಾರ ಈಗ ವಿತರಣೆಯನ್ನು ವೇಗಗೊಳಿಸಿದೆ. ಬ್ಯಾಂಕ್ ಖಾತೆಗೆ ನೇರ ಜಮಾ ಆಗುತ್ತಿದೆ. ಆಧಾರ್ ಲಿಂಕ್ ಕಡ್ಡಾಯವಾಗಿದೆ. ಡಿಬಿಟಿ ವ್ಯವಸ್ಥೆಯಿಂದ ಪಾವತಿ ನಡೆಯುತ್ತಿದೆ. ಈ ತಿಂಗಳು ಹಂತ ಹಂತವಾಗಿ ಹಣ ಜಮಾ ಆಗುತ್ತಿದೆ. ಬೆಂಗಳೂರು ನಗರದಲ್ಲಿ ಬಹುತೇಕ ಖಾತೆಗಳಿಗೆ ಬಂದಿದೆ. ಆದರೆ ನಿಮ್ಮದು ಏಕೆ ಬರಲಿಲ್ಲ? ಆಧಾರ್ ಬ್ಯಾಂಕ್ ಲಿಂಕ್ ಚೆಕ್ ಮಾಡಿ. ಖಾತೆ ಸಕ್ರಿಯವಾಗಿರಲಿ. ಇಲ್ಲದಿದ್ದರೆ ಹತ್ತಿರದ ಬ್ಯಾಂಕ್ ಅಥವಾ ಸೇವಾ ಕೇಂದ್ರಕ್ಕೆ ಹೋಗಿ ಮಾಡಿಸಿಕೊಳ್ಳಿ. ಇದರಿಂದ ವಿಳಂಬ ತಪ್ಪುತ್ತದೆ. ಅಲ್ಲದೆ ಸರ್ಕಾರ ಹಿರಿಯಳಿಗೆ ಉಚಿತ ವೈದ್ಯಕೀಯ ಪರೀಕ್ಷೆಗಳು, ಔಷಧಗಳು ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಯೋಚಿಸುತ್ತಿದೆ. ಇದು ಜೀವನ ಮಟ್ಟವನ್ನು ಉನ್ನತಗೊಳಿಸುತ್ತದೆ. ಈಗ ಅಂಗವಿಕಲರ ಪಿಂಚಣಿಯ ಬಗ್ಗೆ. ಸರ್ಕಾರ ಅಂಗವಿಕಲರಿಗೆ ಸಾಮಾಜಿಕ ಭದ್ರತೆಯ ಮುಖ್ಯ ಭಾಗವಾಗಿ ಪಿಂಚಣಿ ನೀಡುತ್ತಿದೆ. 40%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಇದ್ದರೆ ಮಾಸಿಕ 800 ರೂಪಾಯಿ ಅಥವಾ ಹೆಚ್ಚಿನ ಮೊತ್ತ ಸಿಗುತ್ತದೆ. 75%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಇದ್ದರೆ ವಿಶೇಷ ಧನಸಹಾಯ ಲಭ್ಯ. ವೈದ್ಯಕೀಯ ಮಂಡಳಿಯ ಪ್ರಮಾಣಪತ್ರ ಕಡ್ಡಾಯ. ಈ ತಿಂಗಳು ಬಹುತೇಕ ಜಿಲ್ಲೆಗಳಲ್ಲಿ ಹಣ ಜಮಾ ಪ್ರಕ್ರಿಯೆಯಲ್ಲಿದೆ. ಕಳೆದ ವಾರದಿಂದ ಹಣ ಬರುತ್ತಿದೆ. ನಿಮ್ಮ ಖಾತೆಗೆ ಬಂದಿಲ್ಲವೇ? ಕಮೆಂಟ್ನಲ್ಲಿ ತಿಳಿಸಿ. ಇದು ಇತರರಿಗೆ ಮಾರ್ಗದರ್ಶನವಾಗುತ್ತದೆ. ಪ್ರಮಾಣಪತ್ರ ನವೀಕರಣ ಮುಖ್ಯ. ಸರ್ಕಾರ ಅಂಗವಿಕಲರಿಗೆ ಉದ್ಯೋಗಾವಕಾಶಗಳು, ವಿಶೇಷ ತರಬೇತಿ ಮತ್ತು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೆಚ್ಚಿಸುತ್ತಿದೆ. ಇದು ಸ್ವಾವಲಂಬನೆಗೆ ಸಹಾಯಕ. ವಿಧವಾ ಮಹಿಳೆಯರ ಪಿಂಚಣಿ ಮಹಿಳಾ ಕಲ್ಯಾಣದ ಪ್ರಮುಖ ಯೋಜನೆ. ಈ ತಿಂಗಳು ಹಣ ಜಮಾ ಪ್ರಕ್ರಿಯೆಯಲ್ಲಿದೆ. ಕಳೆದ 15 ದಿನಗಳಿಂದ ಹಂತ ಹಂತವಾಗಿ ಬರುತ್ತಿದೆ. ಕೆಲವೊಮ್ಮೆ ಸ್ವಲ್ಪ ವಿಳಂಬವಾಗಬಹುದು, ಆದರೆ ತಿಂಗಳೊಳಗೆ ಬರುತ್ತದೆ. ಪಿಂಚಣಿ ಮೊತ್ತ ಹೆಚ್ಚಳದ ಸಾಧ್ಯತೆ ಚರ್ಚೆಯಲ್ಲಿದೆ. ಬ್ಯಾಂಕ್ ಖಾತೆ ಸಕ್ರಿಯವಾಗಿರಬೇಕು. ಆಧಾರ್ ಲಿಂಕ್ ಕಡ್ಡಾಯ. ವಾರ್ಷಿಕ ಜೀವಿತ ಪ್ರಮಾಣಪತ್ರ ಅಪ್ಡೇಟ್ ಅಗತ್ಯ. ಹಣ ಬರದಿದ್ದರೆ ಗ್ರಾಮ ಪಂಚಾಯತ್ ಅಥವಾ ಸೇವಾ ಕೇಂದ್ರ ಸಂಪರ್ಕಿಸಿ. 1 ತಿಂಗಳ ವಿಳಂಬಕ್ಕೆ ತಾಳ್ಮೆಯಿರಲಿ, ಆದರೆ 2 ತಿಂಗಳಾದರೆ ಕ್ರಮ ಕೈಗೊಳ್ಳಿ. ವಿಧವಾ ಮಹಿಳೆಯರಿಗೆ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ಮತ್ತು ಉದ್ಯೋಗ ತರಬೇತಿ ಸೌಲಭ್ಯಗಳಿವೆ. ಇದು ಕುಟುಂಬವನ್ನು ಬಲಪಡಿಸುತ್ತದೆ. ಈಗ 3,000 ರೂಪಾಯಿ ಪಿಂಚಣಿಯ ಬಗ್ಗೆ. ಕೆಲವು ಯೋಜನೆಗಳಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕರ್ನಾಟಕ ಬಿಲ್ಡಿಂಗ್ ಮತ್ತು ಇತರ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಡಿ ನೋಂದಾಯಿಸಿದವರಿಗೆ ಮಾಸಿಕ 3,000 ರೂಪಾಯಿ ಸಿಗುತ್ತದೆ. 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ನೋಂದಣಿ ನವೀಕರಣ ಕಡ್ಡಾಯ. ಕಾರ್ಮಿಕ ಗುರುತಿನ ಚೀಟಿ ಅಗತ್ಯ. ಈ ತಿಂಗಳು ಹಲವು ಜಿಲ್ಲೆಗಳಲ್ಲಿ ಬಿಡುಗಡೆಯಾಗಿದೆ. ವೈದ್ಯಕೀಯ ವಿಮೆ ಮತ್ತು ಅಪಘಾತ ಸಹಾಯ ಸೌಲಭ್ಯಗಳಿವೆ. ಇದು ಜೀವನವನ್ನು ಸುರಕ್ಷಿತಗೊಳಿಸುತ್ತದೆ. ಅಸಂಘಟಿತ ಕಾರ್ಮಿಕರು, ಸ್ವಯಂ ಉದ್ಯೋಗಿಗಳು, ದಿನಗೂಲಿ ಕಾರ್ಮಿಕರು ಮತ್ತು ಸಾಮಾನ್ಯ ಜನರಿಗೆ ಕೇಂದ್ರ ಯೋಜನೆಯಡಿ ವಿಶೇಷ ನೋಂದಣಿ ಅಭಿಯಾನ ನಡೆಯುತ್ತಿದೆ. ಕೇವಲ 55 ರೂಪಾಯಿ ಪಾವತಿಸಿ 18ರಿಂದ 40 ವರ್ಷದೊಳಗಿನವರು ನೋಂದಾಯಿಸಿಕೊಂಡರೆ 60 ವರ್ಷದ ನಂತರ ಮಾಸಿಕ 3,000 ರೂಪಾಯಿ ಗ್ಯಾರಂಟಿ ಸಿಗುತ್ತದೆ. ಸೇವಾ ಕೇಂದ್ರ, ಗ್ರಾಮ ಪಂಚಾಯತ್ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಅರ್ಜಿ ಸಲ್ಲಿಸಿ. ಮಧ್ಯವರ್ತಿಗಳಿಗೆ ಹಣ ಕೊಡಬೇಡಿ. ಎಚ್ಚರಿಕೆ, ಇದು ಭವಿಷ್ಯಕ್ಕೆ ದೊಡ್ಡ ಬೆಂಬಲ. ದಿನಗೂಲಿ ಕಾರ್ಮಿಕನು ಈಗ ನೋಂದಾಯಿಸಿಕೊಂಡರೆ ವೃದ್ಧಾಪ್ಯದಲ್ಲಿ ನಿರಂತರ ಹಣ ಸಿಗುತ್ತದೆ. ಕುಟುಂಬಕ್ಕೆ ಸ್ಥಿರತೆ ನೀಡುತ್ತದೆ. ಜಿಲ್ಲಾವಾರು ಸ್ಥಿತಿ ನೋಡೋಣ.
ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಬೆಳಗಾವಿ, ವಿಜಯಪುರ, ಬಳ್ಳಾರಿ, ಕೊಪ್ಪಳ, ಕಲಬುರ್ಗಿ, ರಾಯಚೂರು ಮತ್ತು ಇತರ ಜಿಲ್ಲೆಗಳಲ್ಲಿ ಹಂತಹಂತವಾಗಿ ಜಮಾ ಆಗುತ್ತಿದೆ. ಕೆಲವು ಜಿಲ್ಲೆಗಳಲ್ಲಿ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ವಿಳಂಬ ಆದರೆ ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತದೆ. ಮೈಸೂರಿನಲ್ಲಿ 80% ಪೂರ್ಣಗೊಂಡಿದೆ. ಉಡುಪಿ, ಮಂಗಳೂರು, ಕೋಲಾರ, ಚಿತ್ರದುರ್ಗ, ಬೀದರ್, ಯಾದಗಿರಿ, ಗದಗ, ಧಾರವಾಡ, ಹಾವೇರಿ, ಕೊಡಗು, ಚಾಮರಾಜನಗರ ಮುಂತಾದ ಜಿಲ್ಲೆಗಳಲ್ಲೂ ಪ್ರಕ್ರಿಯೆ ವೇಗಗೊಂಡಿದೆ. ಅಧಿಕಾರಿಗಳು ನಿಗಾ ಇರಿಸಿದ್ದಾರೆ. ಸ್ನೇಹಿತರೆ, ಎಲ್ಲ ಪಿಂಚಣಿದಾರರಿಗೆ ಮುಖ್ಯ ಸೂಚನೆ: ತಪ್ಪು ಮಾಹಿತಿಗಳನ್ನು ನಂಬಬೇಡಿ, ಯಾರಿಗೂ ಕಮಿಷನ್ ಕೊಡಬೇಡಿ. ನಿಮ್ಮ ಹಣ ನಿಮಗೇ ಬರುತ್ತದೆ. ಆಧಾರ್ ಬ್ಯಾಂಕ್ ಲಿಂಕ್ ಚೆಕ್ ಮಾಡಿ, ಖಾತೆ ಸಕ್ರಿಯವಾಗಿರಲಿ. ಹಣ ಬರದಿದ್ದರೆ ಗ್ರಾಮ ಪಂಚಾಯತ್ ಅಥವಾ ತಾಲೂಕು ಕಚೇರಿ ಸಂಪರ್ಕಿಸಿ. ಇದು ನಿಮ್ಮ ಹಕ್ಕು. ಸರ್ಕಾರದ ಯೋಜನೆಗಳು ದುರ್ಬಲ ವರ್ಗಗಳನ್ನು ಉನ್ನತಗೊಳಿಸುತ್ತವೆ. ಹಿರಿಯ ನಾಗರಿಕ ದೈನಂದಿನ ಅಗತ್ಯಗಳನ್ನು ಪೂರೈಸಿಕೊಳ್ಳಬಹುದು. ಅಂಗವಿಕಲ ಸ್ವಾವಲಂಬಿಯಾಗಬಹುದು. ವಿಧವಾ ಮಹಿಳೆ ಮಕ್ಕಳನ್ನು ಬೆಳೆಸಬಹುದು. ಕಟ್ಟಡ ಕಾರ್ಮಿಕ ವೃದ್ಧಾಪ್ಯದಲ್ಲಿ ಆರಾಮದಾಯಕ ಜೀವನ ನಡೆಸಬಹುದು. ಸಾಮಾನ್ಯರು ಭವಿಷ್ಯಕ್ಕೆ ಉಳಿತಾಯ ಮಾಡಬಹುದು. ಇದು ಆರ್ಥಿಕ ಬೆಳವಣಿಗೆಗೆ ಸಹಕಾರಿ. ಜನರ ವಿಶ್ವಾಸ ಹೆಚ್ಚಿಸುತ್ತದೆ. ಹೊಸ ನಿಯಮಗಳು: ಆಧಾರ್ ಆಧಾರಿತ ದೃಢೀಕರಣ ಕಡ್ಡಾಯ. ಮೋಸಗಳು ಕಡಿಮೆಯಾಗುತ್ತವೆ. ಬ್ಯಾಂಕ್ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇರಬೇಕು, ಇಲ್ಲದಿದ್ದರೆ ಹಣ ರಿಟರ್ನ್ ಆಗಬಹುದು. ಮೊಬೈಲ್ ಸಂಖ್ಯೆ ಲಿಂಕ್ ಮಾಡಿ SMS ಅಲರ್ಟ್ ಪಡೆಯಿರಿ. ಹಿರಿಯರಿಗೆ ವಿಶೇಷ ಹೆಲ್ಪ್ಲೈನ್ ಲಭ್ಯ. ಅಂಗವಿಕಲರಿಗೆ ಆನ್ಲೈನ್ ಪೋರ್ಟಲ್ ssp.karnataka.gov.in ನಲ್ಲಿ ವಿವರಗಳು. ವಿಧವಾ ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಇಲಾಖೆ ಸಹಾಯ. ಕಟ್ಟಡ ಕಾರ್ಮಿಕರಿಗೆ ವೆಲ್ಫೇರ್ ಬೋರ್ಡ್ನಲ್ಲಿ ಆಫ್ಲೈನ್ ನೋಂದಣಿ. ಜನಸಾಮಾನ್ಯರಿಗೆ ಅಭಿಯಾನದಲ್ಲಿ ಭಾಗವಹಿಸಿ. ಪಿಂಚಣಿ ಹೆಚ್ಚಳದ ಚರ್ಚೆಗಳು ನಡೆಯುತ್ತಿವೆ. ಹಿರಿಯರಿಗೆ 1000ರಿಂದ 1500ಕ್ಕೆ, ಅಂಗವಿಕಲರಿಗೆ ಶೇಕಡಾವಾರು ಹೆಚ್ಚು. ವಿಧವಾ ವೇತನಕ್ಕೆ 2000ಕ್ಕೆ ಅಪ್ಗ್ರೇಡ್ ಸಾಧ್ಯತೆ. ಕಟ್ಟಡ ಕಾರ್ಮಿಕರಿಗೆ 3000 ನಿಗದಿ. ಇದು ಬಜೆಟ್ನಲ್ಲಿ ಘೋಷಣೆಯಾಗಬಹುದು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಸಮಾನ ಅನುಷ್ಠಾನ. ಡಿಜಿಟಲ್ ಪಾವತಿ ವೇಗವಾಗಿದೆ. ಈ ಯೋಜನೆಗಳ ಹಿನ್ನೆಲೆ: 2010ರಿಂದಲೂ ಅನುಷ್ಠಾನಗೊಳ್ಳುತ್ತಿವೆ. 2026ರಲ್ಲಿ 20% ಹೆಚ್ಚು ನಿಧಿ. ಲಕ್ಷಾಂತರ ಜನರು ಪ್ರಯೋಜನ ಪಡೆದಿದ್ದಾರೆ. ಹಿರಿಯರ ಸಂಖ್ಯೆಯಲ್ಲಿ ಹೆಚ್ಚಳ. ಅಂಗವಿಕಲರಿಗೆ ವಿಶೇಷ ಕಾನೂನು ರಕ್ಷಣೆ. ವಿಧವಾ ಸಬಲೀಕರಣ. ಕಟ್ಟಡ ಕಾರ್ಮಿಕರ ಕವರೇಜ್ ವಿಸ್ತರಣೆ. ಜನಸಾಮಾನ್ಯರ ಅಭಿಯಾನ ಸಫಲ. 25 ವರ್ಷದ ಯುವಕ ಈಗ ನೋಂದಾಯಿಸಿಕೊಂಡರೆ 60ರಲ್ಲಿ ನಿಯಮಿತ ಹಣ ಸಿಗುತ್ತದೆ. ಆರ್ಥಿಕ ಸ್ವಾತಂತ್ರ್ಯ ನೀಡುತ್ತದೆ. ಮೋಸಗಳ ಬಗ್ಗೆ ಎಚ್ಚರಿಕೆ: ಫೇಕ್ ಕಾಲ್ಗಳು ಬರುತ್ತವೆ. ಆಧಾರ್ ವಿವರ ಕೇಳಬೇಡಿ. ಸರ್ಕಾರಿ ಸೈಟ್ಗಳ ಮೂಲಕ ಮಾತ್ರ ವ್ಯವಹರಿಸಿ. ಸ್ನೇಹಿತರೆ, ಈ ಮಾಹಿತಿ ಉಪಯೋಗಕಾರಿಯಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಗಳಿಗಾಗಿ ಕಾಯಿರಿ. ನಿಮ್ಮ ಸಂದೇಹಕ್ಕೆ ಉತ್ತರಿಸುತ್ತೇವೆ.